ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಫೈನಲ್ಲಾಗಿ ರಾಯರ ದರ್ಶನ ಮುಗಿಸ್ಕೊಂಡು ಈಚೆ ಬಂದೆ. ಇದು ರಾಯರ ಮಠದಲ್ಲಿ ನಾನು ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ವಿಡಿಯೋ ಮಾಡಿದ್ದು. ರಾಯರ ಮಠದೊಳಗಡೆ ಬೃಂದಾವನದೊಳಗಡೆ ನೋಡಿ, ಇಲ್ಲಿ ದೇವಸ್ಥಾನ ಇದೆಯಲ್ಲ, ಬೃಂದಾವನ ಅಲ್ವಾ, ಅಲ್ಲಿ ನಮ್ಮ ಫೋನ್ ಅಲೋ ಇಲ್ಲ. ಈಚೆ ಬಂದಾಗ ಮಾತ್ರ ಬೇಕಾದ್ರೆ ನಾವು ಫೋನ್ ವಿಡಿಯೋ ಆಗಲಿ ಫೋಟೋ ಆಗಲಿ ತಗೋಬೋದು. ಅದು ಬಿಟ್ಟು ನಾವು ಬೇರೆ ಕಡೆ ವಿಡಿಯೋ ಮಾಡ್ತೀವಿ ಅಂದರೆ ಪರ್ಮಿಷನ್ ಕೊಡಲ್ಲ. ಮೇಯ್ನು ಗರ್ಭಗುಡಿ ಒಳಗಡೆ ಕೊಡಲ್ಲ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಜನನೂ ಹಂಗೆ ಇದ್ರು ಫ್ರೆಂಡ್ಸ್. ಸಾಟರ್ಡೆ ಸಂಡೇ ಅಲ್ವಾ, ನಾವು ದರ್ಶನ ಆಗಿದ್ದು ನಮ್ಗೆ ಸಂಡೇ ಮಾರ್ನಿಂಗ್ 6 o'clock ತೆಗೆದಿರೋ ವಿಡಿಯೋ ಇದು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಹಂಗೆ ವಿಡಿಯೋ ಮಾಡ್ತಾ ಬರ್ತಾ ಕೋತಿ ಕಾಣಿಸ್ತು. ಪೂಜಾರಿ ಬಂದು ಬನಾನ ಕೊಟ್ಟರು. ಅದು ಕಿತ್ಕೊಂಡು ಹಂಗೆ ಜಂಪ್ ಹೊಡಿತಾ ಇತ್ತು. ಅದೊಂದು ಚೂರು ವಿಡಿಯೋ ಮಾಡಿದ್ದೆ ನನ್ನ ಮಗ. ಅದನ್ನ ಇರಲಿ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದರ್ಶನ ಮಾತ್ರ ನಿಜವಾಗ್ಲೂ ಜನ ಇದ್ದರೆ ಅಂತ ನಿಜವಾಗ್ಲೂ ಬೇರೆ ಥರ ಇದು ಕ್ಯೂ ಏನು ತುಂಬ ಕ್ಯೂ ನಿಂತ್ಕೊಳ್ಬೇಕು ಅಂತ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಬೇಗ ದರ್ಶನ ಆಗುತ್ತೆ. ಜನ ಇದ್ದರೆ 1 hour ಆಗ್ಬೋದೇನೋ. ಅದು ಬಿಟ್ಟು ಜನ ಇಲ್ಲ ಅಂದರೆ ತುಂಬ ಬೇಗ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಆಗೋದು ದೊಡ್ಡದು ಬೇಗ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಾಯಿತು. ಇಲ್ಲಿ ರಾಯರು ಆರಾಧನೆ ದಿನ ಇದನ್ನೆಲ್ಲ ತಗೊಂಡು ಯೂಸ್ ಮಾಡ್ತಾರಂತೆ. ಎಲ್ಲ ಒಂಥರ ಗ್ಲಾಸೆಲ್ಲ ಹಾಕಿ ಕ್ಲೋಸ್ ಮಾಡಿಸ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ರಾಯರಿಗೆ ಏನೇನು ಉಪಯೋಗಿಸ್ತಾರೋ ಬೆಳ್ಳಿದು ಎಲ್ಲ ಬೆಳ್ಳಿದೆ ಅಂತೆ. ತುಂಬ ಚೆನ್ನಾಗಿ ದೀಪ ಆಗಲಿ, ಆನೆಗಳು ನೋಡಿ, ಇದು ಬೆಳ್ಳಿ ಆನೆ ಅಂತೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕ್ಕೆ ಮಾತ್ರ. ಕೃಷ್ಣ ಮತ್ತು ಅದೇ ಪೀಠ ಕೂಡ ಬೆಳ್ಳಿದೆ ಅಂತೆ. ಎಲ್ಲ ಅಂದರೆ ಎಲ್ಲ ಥರದ್ದು ದೇವ್ರ ರಾಯರಿಗೆ ಏನೇನು ಯೂಸ್ ಮಾಡ್ತಾರೋ ರಾಯರ ಆರಾಧನೆ ದಿನ ಎಲ್ಲ ಥರದ್ದು ಇಲ್ಲಿತ್ತು. ಅದ್ರ ಕೆಲವು ಹೆಸ್ರುಗಳು ನನಗೆ ಗೊತ್ತಿಲ್ಲ. ಗೊತ್ತಿರೋ ಹೆಸರು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು ಫ್ರೆಂಡ್ಸ್. ಅದೇ ಹೇಳಿಲ್ವಾ, ಸ್ವರ್ಗ ಎಲ್ಲಿದೆ ಅಂದರೆ ರಾಯರ ಮಠದಲ್ಲೇ ಇದೆ. ನಿಜವಾಗ್ಲೂ ಇದು ಮಾತ್ರ ನನ್ನ ಕನಸಾಗಿತ್ತು. ಅದು ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಅದು ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟರು ನಮ್ಮ ಮನೆಯವರು. ಅದೊಂದು ಖುಷಿ ಆಯಿತು ನನಗೆ ಮಾತ್ರ. ನೀವು ಯಾವಾಗನ ಬಿಡುವಾದಾಗ ರಾಯರ ಮಠಕ್ಕೆ ಹೋಗಿ ಬನ್ನಿ. ರಾಯರ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದರೂ ನಿಮ್ಮ ಮನೆ ಹತ್ರ ಇರೋ ರಾಯರ ಮಠಕ್ಕಾದರೂ ಹೋಗಿ ಬನ್ನಿ. ನಿಜವಾಗ್ಲೂ ನಮ್ಮದವ್ರಿಗೆ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ಏಕೆಂದರೆ ಎಲ್ಲರೂ ಇನ್ನೊಂದು ಪವಾಡ ನಡೀತು ಫ್ರೆಂಡ್ಸ್. ಅದೇನು ಅಂದರೆ, ರಾಯರ ಮಠಕ್ಕೆ ಬೆಳಿಗ್ಗೆ ಹೋದಾಗ ತುಂಬ ಜನ ಇದ್ದರು. ಸಂಜೆ ಮತ್ತೆ ದರ್ಶನಕ್ಕೆ ಹೋದ್ವಿ ನಾನು ನನ್ನ ದೊಡ್ಡ ಮಗ. ಹೋದಾಗ ನಿಜವಾಗ್ಲೂ ಅಷ್ಟು ಅದು VIP ದರ್ಶನ ಅಂತ ಯಾರನ್ನೂ ಬಿಡಲ್ಲ. VIP ಅವ್ರಿಗೆ ಮಾತ್ರ ಅಂತ ಬಿಡೋದು. ನಾವು VIP ಅಲ್ಲ, ನಿಮಗೂ ಗೊತ್ತು ನಮಗೂ ಗೊತ್ತು. ಅಷ್ಟು ಜನದಲ್ಲಿ ಒಂದು 10-15 ಜನನ ಮಾತ್ರ ಮುಂದೆ ಹೋಗಿ ಅಂದ್ಬಿಟ್ಟು ನಮ್ಮನ್ನು ಮುಂದೆ ಕಳಿಸ್ಬಿಟ್ರು. ಅಷ್ಟೊತ್ತವರೆಗೂ ಕ್ಯೂವಲ್ಲಿ ನಿಂತಿದ್ದೀವಿ. ಬೇರೆಯವ್ರು ಯಾರನ್ನೂ ಬಿಟ್ಟಿಲ್ಲ. ನಮ್ಮನ್ನು ಮಾತ್ರ ಹೋಗಿ ಮುಂದೆ ದರ್ಶನ ಮಾಡಿ. ನನಗದು ಬೆಳಗ್ಗೆಯಿಂದ ನೋವಿತ್ತು. ಇನ್ನೂ ಹತ್ತಿರದಿಂದ ರಾಯರು ನೋಡ್ಬೋದಾಗಿತ್ತಲ್ಲ ಅಂತ. ನಿಜವಾಗ್ಲೂ ರಾಯರು ಅಷ್ಟು ಬೇಗ ತಥಾಸ್ತು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಮಾತ್ರ ಮಿರಾಕಲ್ ನಿಜವಾಗ್ಲೂ ನನಗಾಗಿದ್ದು. ಅದು ತುಂಬ ಖುಷಿ ಆಯಿತು. ಇದನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನಿಸ್ತು ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ದೇವ್ರ ದರ್ಶನ ಜನ ನೋಡಿದ್ರೆ ಎಷ್ಟು ಜನ ಇದ್ದರು ರಾಯರ ಮಠದಲ್ಲಿ ಭಾನುವಾರ ಆಗಿದ್ದರಿಂದ. ಮತ್ತು ಹಂಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಈಚೆ ಇಲ್ಲಿ ತುಂಗಭದ್ರಾ ನದಿ ನೋಡೋಣ ಅಂತ ಬಂದ್ವಿ. ಹಂಗೆ ದಾರಿಯಲ್ಲಿ ಫೋಟೋಸ್ ಬೇಕಿತ್ತು ನನಗೆ ಫ್ರೆಂಡ್ಸ್. ನಮ್ಮ ಮನೇಲಿ ಇದೆ ರಾಯರ ಮಠದಿಂದ ಮಂತ್ರಾಲಯದಿಂದ ತಂದಿರೋ ಫೋಟೋ ಇದೆ, ಪೂಜೆ ಮಾಡ್ತಾಯಿದ್ದೀನಿ. ಇನ್ನೂ ದೊಡ್ಡದು ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು, ನಮ್ಮ ಮನೇಲಿ ದೊಡ್ಡದು ಇಡಬೇಕು ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಸೆಲೆಕ್ಷನ್ ಮಾಡ್ತಾಯಿದ್ದೆ. ಹಂಗೆ ಒಂದು ಪುಟ್ಟ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ. ಫೈನಲಾಗಿ ಇಲ್ಲಿದೆ ನೋಡಿ ದೊಡ್ಡ ಫೋಟೋ, ಅದನ್ನು ತೊಗೊಂಡೆ. ಅದನ್ನು ವಿಡಿಯೋ ಮಾಡ್ತೀನಿ, ನಾನು ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫೋಟೋಸ್ ಮಾತ್ರ. ನಾನು 600 ರೂಪಾಯಿ ಕೊಟ್ಟು ಒಂದು ಫೋಟೋ ತೊಗೊಂಡೆ. ಅವ್ರು 1000 ಹೇಳಿದ್ರು, ನಾನು 600 ಕೊಟ್ಟೆ. ನಾನು 2 ಫೋಟೋ ತೊಗೊಂಡೆ. 1200ಗೆ ನಮ್ಮ ತಂಗಿಗೊಂದು ನನಗೊಂದು 2 ಫೋಟೋ ತೊಗೊಂಡೆ. ನೋಡಿರಿ, ಇದು ತುಂಗಭದ್ರಾ ಡ್ಯಾಮ್ ಅಂತೆ. ಅದರ ನೀರು ತುಂಬ ಕಮ್ಮಿ ಇತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಕಮ್ಮಿ ಇತ್ತು. ಮತ್ತು ನಾವು ಆಟೋ ಮಾಡಿಕೊಂಡು ಪಂಚಮುಖಿ ಆಂಜನೇಯ 3 ದೇವಸ್ಥಾನ 4 ದಿವಸ ತೋರಿಸ್ತೀವಿ ಅಂತ ಹೇಳಿದ್ರು. ಮತ್ತು ಆಟೋ ಮಾಡ್ಕೊಂಬಂದ್ವಿ. ಆನ್ ದ ವೇ ಈ ಆಂಜನೇಯ ದೇವಸ್ಥಾನ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಎಲ್ಲೂ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಬಿಸಿಲು ತುಂಬ. ಈ ದೇವಸ್ಥಾನ ಮಾತ್ರ ಪಂಚಮುಖಿ ದೇವಸ್ಥಾನ ಇಷ್ಟೇ ಮಾತ್ರ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು. ಒಳಗಡೆ ಭಯಂಕರ ರಶ್ ಇದ್ದರು. ಫೋನ್ ತೆಗಿಯೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಕಷ್ಟ ಇತ್ತು. ಅದರಿಂದ ಸ್ವಲ್ಪ ವಿಡಿಯೋ ಮಾತ್ರ ಮಾಡಿಕೊಂಡೆ. ಈ ಬಂಡೆಕಲ್ಲು ಮಾತ್ರ ಹಾಸಿಗೆ ತಲೆದಿಂಬಂತೆ ನೋಡಿ, ಅಲ್ಲಿ ಬರೆದಿದ್ದಾರೆ ನೋಡಿ, ದಿಂಬು ಹಾಗೂ ಹಾಸಿಗೆ ಅಂತ. ಅದು ರಿಯಲಾಗಿ ನಿಜವಾಗ್ಲೂ ಹಾಗೇ ಇತ್ತು. ಅದು ನೋಡೋಕ್ಕೋಸ್ಕರ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.